ಲತಾ ಕಿಚನ್ಗೆ ಸ್ವಾಗತ. ವೆಲ್ಕಮ್ ಟು ಲತಾ ಕಿಚನ್. ನೋಡಿ, ಗರಿ ಗರಿಯಾದ ಯಾವುದೇ ಮೈದಾ ಇಲ್ಲದೆ ಇರೋ ಅಂಥ ಅಕ್ಕಿ ಹಿಟ್ಟಲ್ಲಿ ಮಾಡಿರೋ ಅಂಥ ಕೋಡುಬಳೆ. ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಲ್ವಾ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಬಟ್ಟಲಲ್ಲಿ 2 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 3 ಸ್ಪೂನ್ ಹುರ್ಗಡ್ಲೆ, 8 ಬ್ಯಾಡಿಗೆ ಮೆಣಸಿನ್ಕಾಯಿ. ಇದನ್ನು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಬೇಕು. ಈ ಥರ ಪೌಡರ್ ಆಗುತ್ತೆ. 2 ಬಟ್ಲಷ್ಟು ಅಕ್ಕಿ ಹಿಟ್ಟಿಗೆ ಇದ್ರ 1/4 ಅಂಶದಷ್ಟು ಆಗುತ್ತೆ ಇವಾಗ ಇದು ಪೌಡರ್ ಮಾಡಿ ಹಾಕ್ಕೊಂಡು. ಈಗ ಅರ್ಧ ಬಟ್ಲಷ್ಟು ಚಿರೋಟಿ ರವೆನ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ. ಈಗಿದು ಓಮ್ ಕಾಳು ಇಟ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ಕೈಯಲ್ಲಿ ಹೀಗೆ ಮಾಡಿ ಹಾಕಬೇಕು. ಒಳ್ಳೆ ಪರಿಮಳ ಬರುತ್ತೆ ಮತ್ತು ಕೋಡುಬಳೆನೂ ತುಂಬ ಚೆನ್ನಾಗಾಗುತ್ತೆ. ಕ್ರಷ್ ಮಾಡಿ ಈ ಥರ ಹಾಕಬೇಕು. ಆಮೇಲೆ 1 ಸ್ಪೂನು ಜೀರಿಗೆ ಇಟ್ಕೊಂಡಿದ್ದೀನಿ, ಇದನ್ನು ಹಾಕಬೇಕು. ಇಂಗು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಒಳ್ಳೆ ಕೋಡುಬಳೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಕೈಯಲ್ಲಿ ಹೊಂದಿಸ್ಕೋಬೇಕು, ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ. ಕಾಯಿ ಅಂಶ ಈ ಅಕ್ಕಿ ಹಿಟ್ಟಿಗೆಲ್ಲ ಹಿಡಿದು ತೋರಿಸ್ತೀನಿ. ಈ ಥರ ಉಂಡೆ ಉಂಡೆ ಬರೋ ಹಂಗೆ ಆಗಬೇಕು. 2 ಸ್ಪೂನ್ ಬಿಸಿ ಎಣ್ಣೆನ ಇದಕ್ಕೆ ಹಾಕಿ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಎಣ್ಣೆ ಹಾಕಬೇಕು. ಕೆಲವ್ರು ಹೇಳ್ತಾರೆ ಕೋಡುಬಳೆ ಎಲ್ಲ ಇಟ್ಟುಬಿಟ್ರೆ 2 ದಿವಸ ಗರಿ ಬರಲ್ಲ ಅಂತ. ಈ ಹದದಲ್ಲಿ ಮಾಡ್ಕೊಂಡಾಗ 10 ದಿವಸ ಇಟ್ಟರು ಅದೇ ಕ್ರಿಸ್ಪಿನೆಸ್ ಇರುತ್ತೆ ಮತ್ತು ಟೇಸ್ಟು ಹಾಗೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಉಂಡೆ ಕಟ್ಟದ ಹಿಂಗೆ ಬರೋ ಹಂಗೆ ಇರಬೇಕು. ನಾನಿನ್ನೂ ನೀರು ಹಾಕಿ ಕಲಿಸಿಲ್ಲ. ನೀರು ಹಾಕಿ ಕಲ್ಸೋಕ್ಕೆ ಮುಂಚೆ ಹಿಂಗೆ ಕೈಯಲ್ಲಿ ಹಿಂಗೆ ಮಾಡಿದಾಗ ಈ ಥರ ಬರಬೇಕು. ಈಗಲೇ ನೀವು ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಬೇಕಂದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಖಾರ ಜಾಸ್ತಿ ಬೇಕು ಅನ್ನೋರು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ರೀತಿ ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಈ ಹದದಲ್ಲಿ ಇರಬೇಕು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಲ್ಲ, ಅದರಲ್ಲಿ 1/4 ಸ್ಪೂನಷ್ಟು ಎಣ್ಣೆನ ಇಷ್ಟು ಎಣ್ಣೆ ಸುಮ್ಮನೆ ಹಿಂಗೆ ಮೇಲೆ ಹಾಕ್ಕೊಂಡ್ರೆ ನಿಮಗೆ ಲಟ್ಸೋಕ್ಕೆ ಈಸಿ ಆಗುತ್ತೆ. ನೋಡಿ, ಯಾವುದು ಅಂಟಲ್ಲ ಪಾತ್ರೆಗೆ. ಇದು ಒಂಥರ ಟೆಕ್ನಿಕ್ ಕೋಡುಬಳೆದಿದು. ನೋಡಿ, ಎಲ್ಲ ನೀಟಾಗಿ ಬರುತ್ತೆ. ಕೆಲವ್ರು ಕೋಡುಬಳೆ ಲಟ್ಸಕ್ಕೆ ಬರಲ್ಲ ಅಂತೆಲ್ಲ ಹೇಳ್ತಾರೆ, ಕಟ್ಟಾಗುತ್ತೆ ಅಂತ. ಸೊ ಈ ಪ್ರೋಸೆಸ್ ಯೂಸ್ ಮಾಡಿದಾಗ ಕೋಡುಬಳೆ ಕಟ್ಟಾಗಲ್ಲ. ಈ ಥರ ಇರುತ್ತೆ. ಈಗ ಒಂದು ಚಿಕ್ಕದು ನಿಂಬೆಹಣ್ಣು ಗಾತ್ರದಷ್ಟು ತಗೊಂಡಿದ್ದೀನಿ. ಮಾಡಿದರೆ ಕೋಡುಬಳೆ ರೆಡಿ ಆಗುತ್ತೆ. ನೋಡಿ, ಈ ಥರ ಈ ಸೈಜಲ್ಲಿ ಉಂಡೆ ತಗೊಂಡು ನೋಡಿ, ಕಟ್ಟಾಗಲ್ಲ. ಒಂದು ಪುಟಾಣಿ ಕೋಡುಬಳೆ ತೋರಿಸ್ತೀನಿ ನಿಮಗೆ. ಮಕ್ಳಿಗೆ ಮಾಡಿಕೊಡಿ ಈ ಥರ. ನೋಡಿ, ಎಷ್ಟು ಕ್ಯೂಟಾಗಿದೆ ಅಲ್ವಾ. ಈಗ ಫಸ್ಟು ನಾನು ಮಕ್ಳಿಗೆ ಮಾಡೋದನ್ನು ತೋರಿಸ್ದೆ. ಪುಟ್ಟ ಕೋಡುಬಳೆ ಮಾಡಿದ್ದೀನಿ ನೋಡಿ. ಎಣ್ಣೆ ಯಾವತ್ತೂ ಕಡಿಮೆ ಉರಿನಲ್ಲಿ ಇಟ್ಕೊಳ್ಳಿ. ನಿಧಾನ ಉರಿನಲ್ಲಿ ಬೇಯಿಸ್ಕೋಬೇಕಿತ್ತು ಸ್ವಲ್ಪ ಕೋಡುಬಳೆ. ಸ್ವಲ್ಪ ಹೊತ್ತು ಕೈ ಏನು ಆಡ್ಸೋದು ಬೇಡ, ಬಿಡಿ ಸಿಮ್ಮಲ್ಲೇ ಇರಲಿ. ಹಾಕಿದ ತಕ್ಷಣ ಅಲ್ಲಾಡ್ಸಿದ್ರೆ ಕೋಡುಬಳೆ ಪೀಸ್ ಆಗೋಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ಈಗ ನಿಧಾನಕ್ಕೆ ಇಟ್ಕೋತಾ ಬರಬೇಕು. ಆಗ ಕೋಡುಬಳೆ ಪೀಸ್ ಆಗಲ್ಲ, ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ, ಗರಿ ಗರಿ ಆಗುತ್ತೆ. ಈಗ ತಿರುಗಿಸ್ಕೊಳ್ಳಿ ಈ ಥರ ನಿಧಾನಕ್ಕೆ. ಹೀಗೆ ಸಿಮ್ಮೂರಿನಲ್ಲಿ ಒಂದು 5 ನಿಮಿಷ ನಿಧಾನಕ್ಕೆ ಟರ್ನ್ ಮಾಡ್ಕೋಬೇಕು. ಆಗ 2 ಕಡೆ ಬೇಯುತ್ತಲ್ಲ, ಸೊ ಕ್ರಿಸ್ಪಿಯಾಗಿರುತ್ತೆ. 1 ವಾರ 10 ದಿವಸ ಇಟ್ಟರು ನೀವು ಆ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ. ನೋಡಿ, ಈ ಬಣ್ಣ ಇದೆ.
ಗರಿ ಗರಿ ಆಗೋಕ್ಕೆ ಇನ್ನೊಂದು 2 ನಿಮಿಷ ತಗೊಳುತ್ತೆ ಇದು. ನಿಧಾನಕ್ಕೆ ಹಿಂಗೆ ಕೈ ಆಡಿಸ್ತಾ ಇರಬೇಕಷ್ಟೆ. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದಿದ್ರೆ ಚೆನ್ನಾಗಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಒಂಚೂರು ಎಣ್ಣೆ ಹೀರ್ಕೊಂಡಿಲ್ಲ. ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಈಗ. ಕೋಡುಬಳೆ ರೆಡಿಯಾಗಿದೆ ನೋಡಿ. ಇದು ಮಕ್ಕಳಿಗಾಗೋ ಥರನೂ ಚಿಕ್ಕ ಚಿಕ್ಕ ಕೋಡುಬಳೆ ಎಷ್ಟು ಕ್ಯೂಟಾಗಿದೆ ಅಲ್ವಾ? ಎಲ್ಲರೂ ಮಾಡ್ತೀರಾ ಅಲ್ವಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.